ಒಂದಾನೊಂದು ಕಾಲದಲ್ಲಿ ಕರ್ನಾಟಕದ ಒಂದು ಹಳ್ಳಿ ಹಸಿರು ಗಿಡಗಂಟಿಗಳಿಂದ ಕೂಡಿದ ಬೆಳಗಿನ ಜಾವ ಕಾಗೆ ಕೂಗು ಗೋವುಗಳ ಘಂಟೆಯ ಧ್ವನಿ ಹಾಗೂ ಮಂಜುಮುಸುಕು ಹಾದಿಗಳಿಂದ ತುಂಬಿದ ಒಂದು ಸುಂದರ ಹಳ್ಳಿ. ಅಲ್ಲಿಯೇ ವಾಸಿಸುತ್ತಿದ್ದಳು ಲಕ್ಷ್ಮೀ ಎಂಬ ಹುಡುಗಿ. ಅವಳಿಗೆ ವಯಸ್ಸು ಸುಮಾರು 20. ಮನೆ ಬಡವಿತ್ತು. ತಾಯಿ ಅಸ್ವಸ್ಥರಾಗಿದ್ದರಿಂದ ಓದು ಮಧ್ಯದಲ್ಲೇ ನಿಲ್ಲಿಸಿ ಲಕ್ಷ್ಮಿ ಹೊಟ್ಟೆಗೋಸ್ಕರ ಏನೇನು ಕೆಲಸವೂ ಮಾಡುವುದಾಗಿ ನಿರ್ಧಾರವಿಟ್ಟಳು. ಒಂದು ದಿನ ತಾಯಿ ಅಂದಿನಂತೆ ಅಕ್ಕಿ ದೋಸೆ ಮಾಡಿಕೊಟ್ಟಾಗ ಲಕ್ಷ್ಮಿ ಹೆಸರೇ ಮರೆತು, ಅಮ್ಮ, ನಿನ್ನ ದೋಸೆ ಸವಿಯೇ ಬೇರೆಯದೇ, ಇಷ್ಟೆಲ್ಲ ಚಟ್ನಿ ಇಲ್ಲದೆ ಎಷ್ಟು ರುಚಿ ಎಂದಳು. ತಕ್ಷಣದಂತೆ ಅವಳಿಗೆ ಒಂದು ಆಲೋಚನೆ ಬಂತು. ಈ ದೋಸೆಗಳನ್ನು ಮಾರಲು ನಾನ್ಯಾಕೆ ಪ್ರಾರಂಭಿಸಬಾರದು? ಅದರಿಂದಲೇ ಆರಂಭವಾಯಿತು ಲಕ್ಷ್ಮೀ ದೋಸೆ ಅಂಗಡಿ. ಮೊದಲು ತಂಗಾಳಿಯ ಕೆಳಗೆ ಒಂದು ಸಣ್ಣ ತಟ್ಟೆ, ಕಡೆಯ ಬದೆಯ ಬಾಣಲೆ, 5 ದೋಸೆ ಹಿಟ್ಟು ಬ್ಯಾಟರ್. ಆದರೆ ಅವಳ ಹಿಸುಕು ಕುಸಿತವಿಲ್ಲದ ಮನಸ್ಸು ಬೆಳಗ್ಗೆ 5ಕ್ಕೆ ಎದ್ದು ದೋಸೆ ಹೊಡೆದು ಎಲೆ ಮೇಲ್ ಹಾಕಿ ಜೇನು, ಬೆಲ್ಲ, ಖಾರ ಚಟ್ನಿ ಎಲ್ಲವನ್ನೂ ಚೆನ್ನಾಗಿ ಮಾಡುತ್ತಿದ್ದರು. ಪತಿವ್ರತೆಯಂತೆ ಕೆಲಸ ಮಾಡುವ ಅವಳ ಪರಿಶ್ರಮದಿಂದಾಗಿ ಜನರು ಆಶ್ಚರ್ಯದಿಂದಲೇ ಅಂದಿದ್ದರು, ಅವಳು ಹುಡುಗಿ ಅಷ್ಟೇ ಅಲ್ಲ, ಸವಿಯ ರಾಣಿಯೂ ಹೌದು. ಹಗಲು ಬೆಳಗಾಗುತ್ತಿದ್ದಂತೆ ಅಂಗಡಿ ದೊಡ್ಡದಾಯಿತು. ಪಕ್ಕದಲ್ಲಿ ಚೂರು ತಂಪು ಕುಳಿತುಕೊಳ್ಳೋ ಕುರ್ಚಿಗಳು, ನಂತರ ಮೀನು ದೋಸೆ, ಚೀಸ್ ದೋಸೆ ಹಾಗೂ ಮಕ್ಕಳಿಗೆ ಚಾಕ್ಲೇಟ್ ದೋಸೆ ಕೂಡ ಬಂದಿದೆ. ಸುದ್ದಿ ಮಾಧ್ಯಮಗಳಿಂದ ಹಿಡಿದು ಯೂಟ್ಯೂಬ್ ಚಾನೆಲ್ಗಳು ಅವಳನ್ನು ಪರಿಚಯಿಸಿದವು. ಆಕೆ ಬಡತನದಿಂದ ಬಂದಿದ್ದಳು, ಆದರೆ ಕನಸನ್ನು ಬಿಟ್ಟುಬಿಟ್ಟಿರಲಿಲ್ಲ. ಒಂದು ದಿನ ಆಕೆಯ ಬಳಿ ಸಿಟಿಯಿಂದ ಬರುವ ಯುವ ಉದ್ಯಮಿ ಕೇಳಿದ, ನೀವು ರೆಸ್ಟೋರೆಂಟ್ ತೆರೆಯಲು ಇಚ್ಛಿಸುತ್ತೀರಾ? ನಾನು ನಿಮ್ಮ ಜೊತೆಗೂಡಬಲ್ಲೆ. ಲಕ್ಷ್ಮಿ ನಗು ತಳೆದುಕೊಂಡು ಹೇಳಿದಳು, ನಾನು ಹಳ್ಳಿ ಹುಡುಗಿ, ನನ್ನ ರೆಸ್ಟೋರೆಂಟ್ ಎಲ್ಲಿ ಇರಬೇಕು ಅಂದ್ರೆ ಜನರ ಹೃದಯದಲ್ಲಿ. ಈ ಕಥೆಯ ಸಾರಾಂಶ: ಸಾಧನೆಗೆ ಮೂರನೆಲ್ಲ ಆಗ್ಬೇಕಿಲ್ಲ. ಆಸೆ, ಆಕೆ, ಪರಿಶ್ರಮವಿದ್ದರೆ ಸಾಲದು. ದೋಸೆ ಹಿಟ್ಟಿನಿಂದಲೂ ಭವಿಷ್ಯ ರೂಪಿಸಬಹುದು.